ಏನ್ ಗುರು ಇವತ್ತು ದಿನ ಇಷ್ಟು ಚೆನ್ನಾಗಿದೆ. ನನ್ ದಿನ ಚೆನ್ನಾಗಿದೆ, ಯಾರ್ದು ಕೆಡುತ್ತೋ ಯಾರಿಗ್ ಗೊತ್ತು. ಇದನ್ನ ಫಿಲ್ಟರ್ ಅಂತ ಕರೀತಾರೆ. ಕಡ್ಡಿ ಕಸ ಹುಳ ಉಪ್ಪೆ ಎಲ್ಲಾನು ಕೂಡ ಫಿಲ್ಟರ್ ಮಾಡಿ ಪ್ಯೂರ್ ಗಾಳಿನ ಒಳಗಡೆ ಕಳ್ಸುತ್ತೆ. ಇದಿಲ್ಲ ಅಂದ್ರೆ ಗಾಡಿಗೆ ಕರೆಕ್ಟ್ ಆಗಿ ಉಸಿರಾಡಕ್ ಆಗಲ್ಲ. ಇವತ್ತು ನಾವು ಫಿಲ್ಟರ್ ಇಲ್ದಾನೆ ಮಾತಾಡೋಣ, ಎಷ್ಟು ಜನಕ್ಕೆ ಉಸಿರು ಗಟ್ಟುತ್ತೆ ಅಂತ ನೋಡೋಣ. ಬಾಬು ರೆಡಿ ಬಾಬು. ಹಾಟ್ ಕ್ಯಾಮೆರಾ. ಹಲೋ ಗೈಸ್, ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ನಾವಿವತ್ತು ರೋಸ್ಟ್ ಮಾಡ್ತಿರೋದು. ನಮಸ್ಕಾರ, ನಾನು ನಿಮ್ಮ ಟಿಪಿಕಲ್ ಕನ್ನಡಿಗ. ರೋಸ್ಟ್ ಅನ್ನೋದಕ್ಕಿಂತ ಇದನ್ನ ಅವೇರ್ನೆಸ್ ವಿಡಿಯೋ, ಎಜುಕೇಶನಲ್ ವಿಡಿಯೋ ಅಂತ ಅನ್ಬೋದು. ಸಿಂಪಲ್, ಹೌ ನಾಟ್ ಟು ಬಿ ಎ ಯೂಟ್ಯೂಬರ್, ಫ್ಯೂಚರಿಂಗ್ ಟಿಪಿಕಲ್ ಕನ್ನಡಿಗ ಅಂತ ಐತ್ ನೋಡ್ರಿ. ಸೊ ಲೆಟ್ಸ್ ಸ್ಟಾರ್ಟ್ ವಿತ್ ದಿಸ್ ಪರ್ಮಿಷನ್. ಮೆಜಾರಿಟಿ ರೋಸ್ಟ್ ವಿಡಿಯೋಗಳು ಬರುತ್ತೆ ಬ್ರೋ, ಅದ್ ನಮ್ ಡಿಪಾರ್ಟ್ಮೆಂಟ್, ನಾವು ಸ್ಟಾರ್ಟ್ ಮಾಡ್ತೀವಿ, ನೀವು ಆರಾಮಾಗಿ ಕೂತ್ಕೊಂಡು ವಿಡಿಯೋ ಎಂಜಾಯ್ ಮಾಡಿ. ಯಾರು ನೀನು? ಬುಲೆಟ್ ಬಶ್ಯ ಹೆಸರು ಕೇಳಿದ್ಯಾ? ಅವನೇ ನಾನು. ಬ್ರೋಸ್ ವಿಡಿಯೋಸ್ ಆರ್ ಲೈಕ್ ಓಪನ್ ಬಾಕ್ಸ್ ಸ್ಕ್ರೀನ್ ಪ್ಲೇ. ತಾನ್ ಯಾರ ಬಗ್ಗೆನೋ ಹೇಳಿರೋದು ತನ್ನ ಬಗ್ಗೆನೇ ಅಂತ ಗೊತ್ತಿದ್ರು ಕೂಡ ತಾನ್ ಹೇಳಿರೋದು ಯಾರ ಬಗ್ಗೆನೋ ಅಂತ ತಾನೇ ಅನ್ಕೊಂಡು ತನ್ನಂತ ಕನ್ಫ್ಯೂಸ್ ಮಾಡ್ಕೊಂಡಿರ್ತಾರೆ. ಜನ ಇರ್ತಾರೆ, ಅವ್ರ ಹತ್ರ ಸ್ವಂತ ಟ್ಯಾಲೆಂಟ್ ಇರಲ್ಲ, ಸ್ವಂತ ಕಾಂಟೆಂಟ್ ಇರಲ್ಲ, ಬೇರೆಯವ್ರ ಕಾಂಟೆಂಟ್ ಗೆ ರಿಯಾಕ್ಷನ್ ವಿಡಿಯೋಗಳು ಮಾಡ್ತಾರೆ. ಅದಕ್ಕೆ ಏನಂತಾರೆ? ಪರಾವಲಂಬಿಗಳು. ಇರು ಬರೇ ಅವಸರ ಪಡ್ಬೇಡ. ಈ ವಿಡಿಯೋದಲ್ಲಿ ನಾವಿವತ್ತು ಇಂಟ್ರಡಕ್ಷನ್ ಇರಲಿ, ಫಸ್ಟ್ ರಿಯಾಕ್ಷನ್ ಮಾಡೋಣ. ನಡಿ ಮಗ, ನಿಮಗೆ ರಿಯಾಕ್ಷನ್ ಅಂದ್ರೆ ಕನ್ನಡದಲ್ಲಿ ಏನು ಗೊತ್ತಾ? ಏನು? ಪ್ರತಿಕ್ರಿಯೆ. ಬೇರೆ ಎಲ್ಲ ಯೂಟ್ಯೂಬರ್ಸ್ಗೆ ಮಲ್ಟಿಪಲ್ ಟ್ಯಾಲೆಂಟ್ಸ್ ಇದ್ರೆ, ಅಣ್ಣಂಗ್ ಮಾತ್ರ ಮಲ್ಟಿಪಲ್ ಪರ್ಸನಾಲಿಟೀಸ್ ಇದೆ. ಗೊತ್ತಾಗ್ಲಿಲ್ವಾ? ಸ್ವಲ್ಪ ಆ ಕಡೆ ನೋಡು. ಹೊಡೆದವರೆಲ್ಲ ಹೀರೋಗಳಾಗಲ್ಲ, ಮೀಸೆ ಇರೋರೆಲ್ಲ ಗಂಡ್ಸಾಗಲ್ಲ, ನಾಯಿಗಳಿಗೆಲ್ಲ ಟೈಗರ್ ಅಂತ ಹೆಸರಿಟ್ಬಿಟ್ರೆ ಅದು ಹುಲಿ ಆಗಲ್ಲ. ಫ್ಲಾಶ್ ಬ್ಯಾಕ್. ಇಲಾಖ ಅವ್ರು ಹೇಳಿದ್ರು, ಈ ಗಾಡಿನ ನೋಡಿದ್ರೆ ಇಷ್ಟ ಆಗಲ್ಲ, ಇದ್ರ ಬಗ್ಗೆ ಕೇಳಿದ್ರೆ ಇಷ್ಟ ಆಗಲ್ಲ, ಅದೇ ಓಡಿಸಿದ್ರೆ ಇದನ್ ಬಿಟ್ಟು ಯಾವ ಗಾಡಿನೂ ಇಷ್ಟ ಆಗಲ್ಲ ಅಂತ. ನನ್ಗೆ ಯಾಕೋ ಅದು ನಿಜ ಅನ್ಸ್ತಿದೆ. ಇನ್ಲೈನ್ 3 ಲೈಫಲ್ಲಿ ಫಸ್ಟ್ ಟೈಮ್ ಓಡಿಸ್ತಾ ಇರೋದು ಲವ್ವಾಗೋಯ್ತು ಗುರು ನನಗೆ. ಸ್ವಲ್ಪ ಈ ಕಡೆ ನೋಡು ಕಂದ. ಯಾರೋ ಒಬ್ಬ ಒಳ್ಳೇದ್ ಮಾಡ್ತಾನೆ, ಅವನೊಬ್ಬ ಬೆಳೀತಾ ಇದ್ದಾನೆ ಅಂದ್ರೆ ಅವ್ನಿಗೆ ಸಪೋರ್ಟ್ ಮಾಡಕ್ ಯಾರು ಬರೋದಿಲ್ಲ. ಎಷ್ಟ್ ದಿನ ಬೆಳಿತಾನೆ ಬೆಳೀಲಿ, ನೋಡೋಣ, ಒಂದಲ್ಲ ಒಂದಿನ ಬೀಳ್ತಾನೆ, ಬಿದ್ದಾಗ ನಾವು ಆಡ್ಕೊಳ್ಳೋಣ ಅಂತ ಕಾಯ್ತಾ ಇರ್ತಾರೆ. ಇವಾಗ ನಮ್ಮ ಸಮಾಜದಲ್ಲಿ ಒಳ್ಳೆ ಕೆಲ್ಸಕ್ಕೆ ಜೋಡಿಸೋ ಕೈಗಳಿಗಿಂತ ಕೆಟ್ಟ ಕೆಲ್ಸನ ತೋರ್ಸೋ ಕೈಗಳು ಜಾಸ್ತಿ ಆಗ್ಬಿಟ್ಟಿದೆ. ಆದಷ್ಟು ನೆಗೆಟಿವಿಟಿ ತೋರ್ಸೋದನ್ನ ಕಮ್ಮಿ ಮಾಡ್ಬೇಕು, ಎಲ್ಲಾ ಕಡೆ ಗುಡ್ ವೈಬ್ಸ್ ನ ಕೊಡ್ಬೇಕು. ಸೂಪರ್ ಮಾರ್ವೆಲಸ್ ಎಕ್ಸ್ಟ್ರಾರ್ಡಿನರಿ ಆಸಮ್ ನೆಕ್ಸ್ಟ್ ಲೆವೆಲ್ ಅನ್ಕೊಂಡು ನೀವೆಲ್ಲ ಚಪ್ಪಾಳೆ ತರ್ತಿರ್ತೀರಾ. ಹೌದು, ವೇಟ್ ರುಕೋ ಜರಾ, ಸಬರ್ ಕರೋ, ನೆಕ್ಸ್ಟ್ ಇನ್ನು ಪ್ಲಾನ್ ಮಾಡ್ಬೇಕಾಗಿಲ್ಲ ಬ್ರೋ, ತುಳ್ದಾಗೋಗಿದೆ. ಬ್ರೋ, ಯೂಟ್ಯೂಬ್ ಲೈವ್ ಬರೋದು ಗೇಮಿಂಗ್, ಅದ್ರದ್ದು ಇದ್ರ ತರ ಲೈವ್ ಅಲ್ಲ, ಇನ್ಸ್ಟಾಗ್ರಾಮ್ ಲೈವ್ ಅಲ್ಲ. ನಾನು ವಾರಕ್ಕೆ ಒಂದೇ ಸಲ ಲೈವ್ ಮಾಡಬೇಕು, ನನಗೆ ಪರ್ಮಿಷನ್ ಇಲ್ಲ. ನನಗೆ ಎಲ್ಲರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಯಹಿ ನಹಿ, ಅಭಿ और सुनिए. ಬ್ರೋ, ಮದುವೆ ಆಕ್ಚುಲಿ ಪ್ಲಾನ್ ಇದೆ, ಬಟ್ ಕಾಂಟೆಂಟ್ ಕ್ರಿಯೇಟರ್ ಹುಡುಕ್ತಾ ಇದೀನಿ ಬ್ರೋ. ಅವಳು ಯೂಟ್ಯೂಬ್ ಇಳಿಸ್ಬಿಟ್ಟು ಕಾಸು ಮಾಡ್ಕೋಬೋದಲ್ಲ. ಕಾಂಟೆಂಟ್ ಕ್ರಿಯೇಟರ್ ಆಗಿರೋದ್ರಿಂದ ಯಾರು ಕಾಸು ಇಟ್ಟವರು ಜನ ಮಾತಾಡ್ಕೊಳ್ತಾರಲ್ಲ ಬ್ರೋ, ಊರಿಗೆಲ್ಲ ಬುದ್ಧಿ ಹೇಳೋದು, ಒಲೆ ಗುಚ್ಚ ಹೇಳೋದು. ನಳಿನಿ ಎಲ್ಲ ಬರ್ಕೆ ತಗೊಂಡು ಪಟ 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 ಹಾಕ್ಬೇಕು ಮುದ್ದೆ ಮಕ್ಕಳಕ್ಕ. ಕನ್ನಡದಲ್ಲಿ ಒಬ್ಬ ಯೂಟ್ಯೂಬರ್ ಎಲ್ಲರೂ ಬೆಳಿಬೇಕು ಅಂತ ಯೋಚನೆ ಮಾಡ್ತಿದ್ರೆ ಅದು ಮಗ ಏನ್ ಕಾಂಟೆಂಟ್ ಮಾಡ್ಲಿ ಅಂತಾನೆ ಗೊತ್ತಾಗ್ತಲ್ಲ ಕಣ. ಅಷ್ಟೇನಾ ಗುರು? ಡೋಂಟ್ ವರಿ, ತಗೋ ಈ 3 ಸಾಂಗ್ ನ ಡೌನ್ಲೋಡ್ ಮಾಡು. ಸೈಕಲ್, ಫೋನು, ಕಾಚ ಇದನ್ನೆಲ್ಲ ತಗೊಂಡೋಗಿ ಕೊಡು ಅಂದ್ರೆ ಡೆಲಿವರ್ ಮಾಡಬೇಡ, ನೀನೇ ಖುದ್ದಾಗಿ ಅವ್ರ ಮನೆಗೆ ಹೋಗಿ ಕೊಡು. ಇಲ್ಲೇ ಬಂದು ಗಾಡಿನ ತಗೊಂಡು ಹೋಗಿ ಅಂತ ಹೇಳ್ಬೋದಿತ್ತು, ಬಟ್ ಅದು ತಪ್ಪಾಗ್ಬಿಡುತ್ತೆ. ಈ ವಿಡಿಯೋ ಬಂದು ಅಂತವ್ರ ಮೇಲೆ, ಹೆಲ್ಪಿಂಗ್ ನ ಮಾಡೋರ್ ಮೇಲಲ್ಲ, ಹೆಲ್ಪಿಂಗ್ ನ ವಿಡಿಯೋಸ್ ಮಾಡೋರ್ ಮೇಲೆ. ಏನಾದ್ರೂ ಚಾಲೆಂಜ್, ಕಂಡೀಷನ್, ರೂಲ್ಸ್ ಇದೆಲ್ಲ ಇರಲಿಲ್ಲ ಅಂದ್ರೆ ಹೇಗೆ? ಪ್ರಾಕ್ಟಿಕಲ್ ಕನ್ನಡಿಗ ಇನ್ಸ್ಟಾಗ್ರಾಮ್ ಪೇಜ್ಗೆ ಹೋಗಿ ಫಾಲೋ ಮಾಡಿ, ಅದೇ ತರ DM ಮಾಡಿ ಗಿವ್ ಅವೇ ಅಂತ. ನಾವು ಅನೌನ್ಸ್ ಮಾಡೋ ತನಕ ಯಾರ್ದು ಕೂಡ DM ಓಪನ್ ಮಾಡಿ ನೋಡಲ್ಲ. ಲಾಸ್ಟ್ ಡೇ 1 DM ನ ರ್ಯಾಂಡಮ್ ಆಗಿ ಓಪನ್ ಮಾಡ್ತೀವಿ. ಅದ್ರಲ್ಲಿ ಯಾರು ವಿನ್ ಆಗ್ತಾರೆ ಅವ್ರಿಗೆ ಹೆಲ್ಮೆಟ್ ಸಿಗುತ್ತೆ. ಹೆಂಗುರು ಅಷ್ಟೀಜಾಗಿ ಜಾರ್ಕೊಂಡ್ಬಿಡ್ತೀಯಾ? ಈ ಗಿವ್ ಅವೇಲಿ ನೀವು ಪಾರ್ಟಿಸಿಪೇಟ್ ಮಾಡಬೇಕು ಅಂತಂದ್ರೆ ಆಕ್ಚುಲಿ ಇದು ನಿಂಗೆ ವರ್ಕೌಟ್ ಆಗಿಲ್ಲ ಅನ್ಸುತ್ತೆ ಬ್ರೋ. ಅದಕ್ಕೆ ಇವಾಗ ನಮ್ ನಾಲ್ಕು ಕಾರ್ನರ್ಲಿ ಗೊತ್ತಾ ಇದೆಯಾ, ನನ್ಗೆ ಗೊತ್ತಾಗ್ತದೆ ಆ ಸಿಟ್ಟು. ಕುಣಿಯಕ್ಕಾಗಿಲ್ಲ ಅಂತಂದ್ರೆ ನೆಲ ಡೊಂಕು ಅನ್ಬೇಕು, ಭೂಮಿನೇ ಟ್ರಯಾಂಗಲ್ ಶೇಪ್ ಐತೆ ಅನ್ಬಾರ್ದು. ನೀವುಗಳು ಬಂದು ಹೆಲ್ಪ್ ಮಾಡಿ ಹೋದ್ಮೇಲೆ, ರೆಕಾರ್ಡ್ ಮಾಡ್ಕೊಂಡು ಹೋದ್ಮೇಲೆ ಸಹಾಯ ಮಾಡ್ದ ಅಂತ ಖುಷಿ ಪಡ್ಬೇಕು, ಅಥವಾ ನಮ್ಮ ಮಾನ ಮರ್ಯಾದೆನೆಲ್ಲ ಕಳೆದ್ಬಿಟ್ಟಲ್ಲ ಅಂತ ಅಳ್ಬೇಕು. ಗುಡಿಸಲೇ ಆಗಲಿ ಅರಮನೆ ಆಗಲಿ. ರೋಡಲ್ಲಿ ಹೋಗ್ತಾ ಅವರು ನೋಡಿದೆ, ನಾನು ರೋಡಲ್ಲಿ ಕಸ ಆಯ್ತಿದ್ರು. ಸೊ ಅವ್ರಿಗೆ ಏನಾದ್ರು ಸರ್ಪ್ರೈಸ್ ಮಾಡೋಣ ಅನ್ಸ್ತಾ ಇತ್ತು ನನಗೆ. ಸೊ ಬನ್ನಿ ಹೋಗೋಣ. ಅಲ್ಲ ಗುರು, ನೀನೇನೋ ಕ್ಯಾಮ್ರಾ ಹಾಕೊಂಡ್ ಬಂದು ಹೆಲ್ಪ್ ಮಾಡ್ಬೇಕು ಅಂತ ಫಿಕ್ಸ್ ಆಗಿದ್ಯಾ, ಅದಕ್ಕೆ ಹೆಲ್ಪ್ ಮಾಡ್ತಾ ಇದ್ಯಾ. ಪ್ರಾಬ್ಲಮ್ಸ್ ಗಳೇ ತುಂಬಿಕೊಂಡಿರೋ ಪ್ರಪಂಚ ಇದು. ಅವರಿಗೆ ಅವ್ರವ್ರ ಪ್ರಾಬ್ಲಮ್ ಗಳೇ ದೊಡ್ಡದಾಗಿರುತ್ತೆ. ಇದು ಈ ವಿಡಿಯೋದ ಮೇನ್ ಪ್ಲಾಟ್. ಜನಕ್ಕೆ ಗೊತ್ತಾಗ್ಬೇಕು ನೀವೆಷ್ಟು ಇನ್ವಾಲ್ವ್ ಆಗಿದ್ದೀರಾ, ಅಂಡ್ ಜನ ಯಾಕೆ ನಮ್ಮನ್ನ ಫಾಲೋ ಮಾಡ್ಬೇಕು ಅನ್ನೋದಕ್ಕೆ ಅವ್ರನ್ನ ಹಿಪ್ನೋಟೈಸ್ ಮಾಡೋ ರೇಂಜಿಗೆ ಒಂದು ಸರಿಯಾದ ಕಾರಣ ಬೇಕು. ಮನೆಗೆ ಏನಾದ್ರು ಐಟಮ್ಗಳು ಬೇಕು ಅಂದ್ರೆ ತಂದ್ಕೊಡ್ತೀನಿ. ಏನಾರು ಬೇಕಾ ನಿಮ್ಗೆ? ಇರ್ಲಿ, ಪರವಾಗಿಲ್ಲ ಬಿಡಿ. ನೀವೇನೇನು ಹೇಳ್ತೀರಾ ಎಲ್ಲ ರೆಕಾರ್ಡ್ ಮಾಡ್ಕೊತೀನಿ. ಇವಾಗ ಅಂಗಡಿಗೆ ಹೋಗ್ಬಿಟ್ಟು ತಗೋತೀನಿ, ಅಕ್ಕಿ, ಅವಲಕ್ಕಿ, ಎಣ್ಣೆ, ಆಮೇಲೆ ಹಾಗೆ ಇದೊಂದು ರಿಮೈಂಡರ್. ಈ ತರ ಇನ್ನೂ ಜನಕ್ಕೆ ಹೆಲ್ಪ್ ಮಾಡಬೇಕು ಅಂತಂದ್ರೆ ನನಗೂ ಕೂಡ ಶಕ್ತಿ ಬೇಕು. ಆ ಶಕ್ತಿ ಎಲ್ಲಿಂದ ಸಿಗುತ್ತೆ ಅಂದ್ರೆ ನೀವು ಮಾಡೋ ಒಂದೇ ಒಂದು ಸಬ್ಸ್ಕ್ರೈಬ್ ಇಂದ ಸಿಗುತ್ತೆ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿದ್ರೆ ತುಂಬಾನೇ ಹೆಲ್ಪ್ ಆಗುತ್ತೆ ನನಗೆ ಅನ್ಕೊಂಡಿದ್ದೀನಿ. ಒಂದ್ ಫಾಲೋ ಮಾಡಿ, ನಿಮ್ ಕಡೆಯಿಂದ ನಮ್ಗೆ ಅದೇ ಸಪೋರ್ಟ್. ಒಂದ್ ಫಾಲೋ ಮಾಡಿ, ನಿಮ್ ಕಡೆಯಿಂದ ನಮ್ಗೆ ಒಂದ್ ಫಾಲೋ ಮಾಡಿ, ನಿಮ್ ಕಡೆಯಿಂದ ನಮ್ಗೆ ಅದೇ ಒಂದ್ ಫಾಲೋ ಮಾಡಿ, ನಿಮ್ ಕಡೆಯಿಂದ ನಮ್ಗೆ ಒಂದ್ ಫಾಲೋ ಮಾಡಿ, ನಿಮ್ ಕಡೆಯಿಂದ ನಮ್ಗೆ ಅದೇ ಒಂದ್ ಫಾಲೋ ಮಾಡಿ, ನಿಮ್ ಕಡೆಯಿಂದ. ಹಿಂದೆ ಮುಂದೆ ಎಲ್ಲ ನೋಡಕ್ ಹೋಗ್ಬೇಡಿ ಬಾಸ್, ನಮ್ನೆಲ್ಲ ತಲೆ ಕೆಡ್ಸ್ಕೊಂಬೇಡಿ. ಟೈಟ್ ಆಗಿ ಕ್ಯಾಮ್ರಾ ನೋಡ್ಕೊಂಡು ಹೆಲ್ಪ್ ಮಾಡಿ, ರೆಕಾರ್ಡ್ ಮಾಡೋದು ಮರಿಬೇಡಿ.
ದುಡ್ಡು ಕೊಟ್ಟು ರೆಫರೆನ್ಸ್ ಬಳಸಿ ಎಷ್ಟೋ ಕ್ಷೇತ್ರದಲ್ಲಿ ಒಂದೊಳ್ಳೆ ಸ್ಥಾನಕ್ಕೆ ಬರ್ಬೋದು. ಸಿನಿಮಾ, ಪಾಲಿಟಿಕ್ಸ್, ಈವನ್ ಆಕ್ಟಿಂಗ್ ಬರ್ದೇ ಇರೋ ಒಬ್ಬ ನೆಪೋಟಿಸಂ ಕಿಡ್ ಕೂಡ ಒಳ್ಳೆ ಡೈರೆಕ್ಟರ್ ಕಥೆಯಿಂದ ಫಿಲ್ಮ್ ನ ಓಡಿಸ್ಕೋಬಹುದು. ತನ್ನ ಹತ್ರ ಏನು ದುಡ್ಡಿಲ್ಲದೆ ಬರೀ ಟ್ಯಾಲೆಂಟ್ ಇದೆ, ನನ್ನ ಕಾಂಟೆಂಟ್ ನ ನೋಡಿ ಜನ ನನ್ನ ಅಪ್ರಿಶಿಯೇಟ್ ಮಾಡ್ತಾರೆ, ಟ್ಯಾಲೆಂಟ್ ಮಾತ್ರ ಬೆಲೆ ಕೊಡ್ತಾರೆ ಅನ್ನೋ ಒಂದೇ ಒಂದು ಫೀಲ್ಡ್ ಇದ್ರೆ ಸದ್ಯಕ್ಕೆ ಅದು ಸೋಷಿಯಲ್ ಮೀಡಿಯಾ ಮಾತ್ರ. ಇಂಥ ಜಾಗದಲ್ಲೂ ಕೂಡ ನೀವುಗಳು ಬಂದು ಇದನ್ನ ಪಲ್ಯೂಟ್ ಮಾಡ್ತೀರಾ, ದುಡ್ಡು ಕೊಟ್ಟು ನನ್ನ ಫಾಲೋ ಮಾಡಿ ಅಂತ ಹೇಳ್ತೀರಾ. ಗುಡಿಸಲೇ ಆಗಲಿ ಅರಮನೆ ಆಗಲಿ ಆಟವೇ ನಿಲ್ಲದು. ನಾನಿವತ್ತು 20,000 ರೂಪಾಯಿನ ಗಿವ್ ಅವೇ ಮಾಡ್ತೀನಿ. ನನ್ನ ಸಬ್ಸ್ಕ್ರೈಬರ್ಸ್ಗೆ ಮತ್ತೆ ಯಾರಿಗೆ ಈ ದುಡ್ಡಿನ ಅವಶ್ಯಕತೆ ಐತೆ ಅವ್ರಿಗೆ ಈ ದುಡ್ಡನ್ನ ಕೊಡೋಣ ಬನ್ನಿ. ನಿಮ್ಗೋಸ್ಕರ ನನ್ನ ಕಡೆಯಿಂದ ಗಿವ್ ಅವೇ ಬ್ರೋ ತಗೊಳ್ಳಿ. ಹೆಂಗೂರು ಅಷ್ಟೀಜಾಗಿ ಜಾರ್ಕೊಂಡ್ಬಿಡ್ತೀಯ. ಇದೆಲ್ಲ ಹಾಳಾಗೋಗ್ಲಿ, ಏನೋ ಹೆಲ್ಪಿಂಗ್ ಮಾಡ್ತಾವ್ರೆ, ಹೆಲ್ಪಿಂಗ್ ನ ವಿಡಿಯೋಸ್ ಮಾಡ್ತಾವ್ರೆ ಅಂತ ಅನ್ಕೊಂಡ್ರೆ ಇದೇನ್ ಗುರು ನಿಮ್ ಇನ್ಸ್ಟಾಗ್ರಾಮ್ ವಾರ್ಗಳು. ಈ ಗಿವ್ ಅವೇ ಮಾಡೋದ್ರಿಂದ ನನಗೇನ್ ಲಾಭ ಅಂತ ಕೇಳಿದ್ರೆ ಲಿಟ್ರಲಿ ಅದ್ರ ಬಗ್ಗೆ ನಾನು ಏನು ಯೋಚನೆ ಕೂಡ ಮಾಡಿಲ್ಲ. ಎಷ್ಟು ಒಳ್ಳೆ ಹುಡುಗ ನಾನೇನು ಜಾಣ್ ಮುಂಡೆದೆ. ಆದ್ರೆ ಎಲ್ಲೋ ಒಂದ್ ಕಡೆ ನನ್ನ ಹೇಟರ್ಸ್ ಆಗಿರ್ಬೋದು ಒಂದಷ್ಟು ಜನ ಯೋಚನೆ ಮಾಡ್ತಾರೆ, ಅಲ್ಲ ಈ ಮಗ ಒಂದ್ HF100 ಕೊಟ್ಟ, ನಾನು 2 HF100 ಕೊಡ್ತೀನಿ, ಇವನೊಬ್ರು ಗಾಡಿ ಕೊಟ್ಟ, ನಾನೊಬ್ರಿಗೆ ಅಂಗಡಿ ಹಾಕೊಡ್ತೀನಿ. ಈ ತರ ಹೆಲ್ತಿ ಕಾಂಪಿಟೇಷನ್ ಆಗ್ಬೇಕು. ನೀನ್ ನನ್ನ ಎದುರುಗಡೆ ಹರ್ಕೊಳಕ್ ಮಾಡ್ತೀಯೋ ಇಲ್ಲ ನನ್ನ ಮೇಲೆ ಉರ್ಕೊಂಡ್ ಮಾಡ್ತೀಯೋ ಗೊತ್ತಿಲ್ಲ, ಕೆಲ್ಸಗಳು ಮಾತ್ರ ಮಾಡು. ಯಾಕೆ ಅಂದ್ರೆ ಇಬ್ರು ಜಗಳದಲ್ಲಿ ಮೂರನೇ ಅವನಿಗೆ ಲಾಭ ಅಂತ. ಯಾವನೋ ಯಾರಿಗೋ ಕೆಟ್ಟದ್ ಮಾಡಕ್ ಹೋಗಿ ಏನೋ ಒಂದ್ ಕೆಲಸ ಮಾಡಿದ್ರೆ ಅದ್ ಇನ್ಯಾವನ್ಗೂ ಒಳ್ಳೇದಾಗತ್ತಂತ. ಬರ್ಮುಡಾ ಟ್ರಯಾಂಗಲ್ ತರ ಇದು ಮಧುಬಾಯ್ ಟ್ರಯಾಂಗಲ್. ನೋ ಕ್ವಶನ್ ನೋ ಆನ್ಸರ್, ಡೈರೆಕ್ಟ್ ಕನ್ಕ್ಲೂಷನ್. ನಿಮ್ಗೆ ಏನಾದ್ರೂ ಒಂದು ವಿಷಯನ ಹೇಳ್ಬೇಕು ಅಂತಂದ್ರೆ ಅದ್ರ ಬಗ್ಗೆ ನಿಮಗೆ ಕ್ಲಾರಿಟಿ ಇಲ್ಲ ಅಂತಂದ್ರೆ ಈ ತರ ಹೇಳ್ಬಿಡಿ. ಅಂತಾರೆ, ಹೇಳ್ತಾರೆ, ಇದನ್ನ ಹೇಳ್ಬೋದಾ ಗೊತ್ತಿಲ್ಲ, ಹೇಳ್ತಿದ್ರು, ಕೇಳ್ತಿದ್ರು ಕೆಲವರು. ಒಂದಷ್ಟು ಜನ ಏನ್ ಮಾಡ್ತಿದ್ರ ಅಂದ್ರೆ ಕುತ್ಕೊಂಡು ನಾನ್ ವಿಡಿಯೋ ಸ್ಟ್ರೀಮ್ ಮಾಡೋ ಟೈಮಲ್ಲಿ ನೀನ್ ಬರೋಣ ಅಂತ ಧಮಕಿ ಹಾಕ್ತಾರಂತ ಬೇರೆಯವ್ರಿಗೆ. ಹೌದಾ? ನನ್ನ ಫ್ರೆಂಡ್ ಹೇಳ್ತಿದ್ದ, ನಾನು ಈಗ ಗೇಮ್ ಮಾಡಕ್ ಹೋಗ್ತಿದ್ದೆ ಮಗ, ಅವ್ರ ಜೊತೆ ದುಡ್ಡು ಕೇಳೋರು ನನಗೆ ಮಾಡ್ಬೇಡ ಅಂತ ಹೇಳೋರು, ಅದಕ್ಕೆ ನಾನು ಗೇಮಿಗೆ ಬಿಟ್ಬಿಟ್ಟೆ. ಅದಕ್ಕೆ ಹೇಳ್ದೆ ಗ್ರೂಪ್ ನಮ್ ಜೊತೆ ಕೇಳಿದ್ರೆ ನಾನು ಈ ಹೋಟ್ಲಲ್ಲಿ ಊಟ ಚೆನ್ನಾಗಿಲ್ಲ ಅಂತ ನೆಗೆಟಿವ್ ಹೇಳ್ಬಿಡ್ತೀನಿ ವಿಡಿಯೋದಲ್ಲಿ ಅಂತ ಹೆದರಿಸ್ಬಿಟ್ಟು ಬರ್ತಾರಂತೆ. ಬಟ್ ಡೀಲರ್ ಹೇಳಿದ್ ಮಾತಿದು, ಸೂಪರ್ ಬೈಕ್ ನ ನಿಂಗೆ ರೆಂಟ್ ಕೊಡ್ತೀನಿ ತಗೊಂಡೋಗ್ಬಿಟ್ಟು ವಿಡಿಯೋ ಮಾಡುವಂತ. ರೆಂಟಿಗೆಲ್ಲ ಸೂಪರ್ ಬೈಕ್ ಗಳು ಸಿಗ್ತವೆ ಅನ್ನೋದು ಕಟ್ಟು ಕತೆ, ಅಟ್ಲೀಸ್ಟ್ ನಮ್ಮ ರಾಜ್ಯದಲ್ಲಿಲ್ಲ. ನನಗೂ ಯಾರೋ ಹೇಳ್ತಿದ್ರು ಬ್ರೋ, ಒಂದಷ್ಟು ಜನ ಸ್ಟ್ರೀಮರ್ಗಳು ಸ್ಟ್ರೀಮ್ ಬರೋ ಮುಂಚೆ ಅದೇನೋ ಸೇತ್ಕೊಂಡ್ ಬರ್ತಾರಂತೆ. ಅವ್ನು ಯಾರೋ ಒಬ್ಬ ಲಾಗರು ಕಂಡ್ಕೊಂಡಿದ್ ಹೋಟ್ಲಿಗೆಲ್ಲ ಹೋಗ್ಬಿಟ್ಟು ಫ್ರೀ ಬರ್ಗರ್ ಕೊಡಿ, ಇಲ್ಲಾಂದ್ರೆ ನಿಮ್ ಹೋಟ್ಲ್ ಬಗ್ಗೆ ನೆಗೆಟಿವ್ ರಿವ್ಯೂ ಕೊಡ್ತೀನಿ ಅಂತ ಹೇಳ್ತಾನಂತೆ. ಆಸ್ ಅ ಸೆಡ್ ಬಿಫೋರ್, ಯೂಟ್ಯೂಬ್ ಇಸ್ ವೆರಿ ಡೆಲಿಕೇಟ್. ಸೊ ಇನ್ಫಾರ್ಮೇಶನ್ ಕ್ಲಿಯರ್ ಆಗಿರ್ಬೇಕು. ಯಾರೋ ಹೇಳಿದ್ರು ಕೇಳಿದ್ರು ನನ್ಗನ್ನಿಸ್ತು ಇವ್ನಂದ ಅವನಂದ ಅವಳಂದು ಅಂತ ಹೇಳ್ಕೊಂಡು ಹೋದ್ರೆ ಯೂಟ್ಯೂಬ್ ಅಲ್ಲಿ ಅವ್ರು ಹೇಳಿದ್ರು ಇವ್ರು ಕೇಳಿದ್ರು ಅನ್ನೋದಕ್ಕೆ ಒಂದು ಪ್ಲೇ ಲಿಸ್ಟೇ ಮಾಡ್ಬೋದು. ಈಗಾಗ್ಲೇ ಮೋಟೋ ವ್ಲಾಗರ್, ನನ್ ಪ್ರಕಾರ ಈ ಗಾಡಿ ಮೋಸ್ಟ್ಲಿ ಗಂಡ್ಸು ಅನ್ಸುತ್ತೆ. ರಿವ್ಯೂಯರ್, ಸ್ಟ್ರೀಮರ್, ಫುಡ್ ಬ್ಲಾಗರ್, ರೋಸ್ಟರ್. ಬಟ್ ಫೆಮಿನಿಸ್ಟ್ ಅನ್ನೋದು ಹೊಸ ವಿಚಾರ. ನಾವು ಹಂಗೇನೆ ಹೆಣ್ಮಕ್ಳಿಗೆ ರೆಸ್ಪೆಕ್ಟ್ ಕೊಡ್ತೀವಿ. ರಿಯಲ್ ಆಗಲಿ, ಫೇಕ್ ಆಗಲಿ, ಇಲ್ಲೇ ಹೋಗ್ಲಿ, ಎದುರುಗಡೆ ಆಗ್ಲಿ, ಹಿಂಗಡೆ ಆಗ್ಲಿ, ಕಾಲಲ್ಲಿ ಮೆಸೇಜ್ ಆಗಲಿ, ಎಲ್ಲೇ ಇದ್ರೂ ರೆಸ್ಪೆಕ್ಟ್ ವುಮೆನ್. ಒಂದಿನ ಸ್ನಾನ ಮಾಡಕ್ ಮನೇಲಿ ಬೋರ್ ಕೊರ್ಸಕ್ ಆಗುತ್ತಾ? ಹಾಲ್ ಬೇಕು ಅಂದ್ರೆ ನಾನು ದಿನ ಬುದ್ಧಿ ಇಟ್ಕೊಳಕ್ ಹಾಲ್ ಬೇಕು ಅಂದ್ರೆ ನಾವು ಹಂಗೇನೆ ಹೆಣ್ಮಕ್ಳಿಗೆ ರೆಸ್ಪೆಕ್ಟ್ ಕೊಡ್ತೀವಿ. ಇವ್ರೇನ್ ಕಮ್ಮಿ, ಇವ್ರು ಹೇಳಿದಾರೆ. ಯಾಕೆಂತಂದ್ರೆ ನಮ್ಮೂರ್ ಕಡೆ ಅಮ್ಮ ಅಕ್ಕನವ್ರನ್ನ ಶಂಡ ಅಂತ ಕರೀತಾರೆ. ನಾನ್ ಕನ್ಫ್ಯೂಸ್ ಮಾಡಿಲ್ಲ, ನೀನೇ ಕನ್ಫ್ಯೂಸ್ ಆಗಿದ್ಯಾ. ಇನ್ನೊಂದ್ಸಲ ರಿಪೀಟ್ ಮಾಡಕ್ ಹೋಗ್ಬೇಡ. ಸಿಚುವೇಶನ್ ತುಂಬಾ ಕ್ರಿಟಿಕಲ್ ಆಗಿದೆ. ಆಮೇಲೆ ಎಲ್ರು ನಂದು ಒಂದಿರ್ಲಿ ಅಂತ ಒಂದೊಂದು ಏಟ್ ಆಗ್ತದೆ. ಎಲ್ಲಿ ನಾವು ಹೇಳೋವಂತ ನಾವು ಹಾಕುವಂತ ಟೆಕ್ಸ್ಟ್ಗಳು, ಹೇಳೋವಂತ ಮಾತುಗಳು ಅದೆಲ್ಲ ಲಿಟ್ರಸಿ. ಆದ್ರೆ ಎಲ್ಲಿ ಏನ್ ಹೇಳ್ಬೇಕು ಅಂತ ತಿಳ್ಕೊಳ್ಳೋದು ಎಜುಕೇಶನ್. ಅಪಾರ್ಟ್ ಫ್ರಮ್ ಆಲ್ ದಿಸ್, ಬ್ರೋ ಇಸ್ ಎ ಗುಡ್ ಮ್ಯಾಜಿಷಿಯನ್. ಬ್ರೋದು ಕಂಟೆಂಟ್ ಎಷ್ಟು ಚೆನ್ನಾಗಿರುತ್ತೋ ಅಷ್ಟೇ ಚೆನ್ನಾಗಿ ಮ್ಯಾನಿಪುಲೇಟ್ ಮಾಡ್ತಾರೆ. ಎಕ್ಸಾಂಪಲ್ ನೋಡ್ತೀರಾ? ಬೇಜಾರಾಯ್ತು ಅಂತ ಅಪ್ಪ ಅಮ್ಮನ್ನ ಚೇಂಜ್ ಮಾಡಕ್ಕಾಗಲ್ಲ, ಫ್ರೆಂಡ್ಸ್ಗಳನ್ನ ಚೇಂಜ್ ಮಾಡಲ್ಲ, ನಮ್ಮ ಹೆಂಡತಿನೋ ಯಾರೋ ಚೇಂಜ್ ಮಾಡಲ್ಲ, ಗಾಡಿಗಳನ್ನ ಚೇಂಜ್ ಮಾಡ್ತೀರಾ? ಇನ್ನ ಸುಮಾರು ಜನಕ್ಕೆ ಬರೋ ಪ್ರಶ್ನೆ, ಏನಕ್ಕೆ ಇಷ್ಟೊಂದು ಗಾಡಿಗಳು ತಗೋತೀರಾ ಅಂತ. ನೀವು ನೋಡಿರೋದು ಟಿಪ್ ಆಫ್ ದ ಐಸ್ಬರ್ಗ್. ಏನೋ ಒಂದು 5-6 ಗಾಡಿ ನೋಡಿದ್ರೆ, ಒಂದು 2-3 ಕಾರ್ ನೋಡಿರ್ತೀರಾ ಅಷ್ಟೇ. ಇದು ತನಕ ನಾನು ಏನಿಲ್ಲ ಅಂದ್ರೆ 20 ಗಾಡಿಗಳನ್ನ ಚೇಂಜ್ ಮಾಡಿದ್ದೀನಿ. 25 ಬೈಕ್ಸ್. ಸೀರಿಯಸ್ಲಿ ಬ್ರೋ, ಒಬ್ಬ ಮನುಷ್ಯಂಗೆ ಇಷ್ಟೊಂದು ಜನ ಅಪ್ಪ ಅಮ್ಮ ಇರ್ತಾರ? ಬ್ರೋ ಇಸ್ ನಾಟ್ ಓನ್ಲಿ ಎ ಮೋಟೋ ವ್ಲಾಗರ್, ಈಸ್ ಅ ಸೋಷಿಯಲ್ ವರ್ಕರ್. ಸೋಷಿಯಲ್ ಇಶ್ಯೂಸ್ ಬಗ್ಗೆ ತುಂಬಾ ಚೆನ್ನಾಗಿ ಹೋರಾಟ ಮಾಡ್ತಾರೆ. ಫಾರ್ ಎಕ್ಸಾಂಪಲ್, ಬೆಟ್ಟಿಂಗ್ ಆಪ್ಸ್. ವರ್ಷಗಟ್ಟಲೆ ಬೆಟ್ಟಿಂಗ್ ಆಪ್ಸ್ ಪ್ರಮೋಟ್ ಮಾಡಿದವರು ಜೊತೆಲೇ ಇದ್ರು ಬೇರೆಯವ್ರನ್ನ ಕ್ರಿಟಿಸೈಸ್ ಮಾಡ್ತಾರೆ. ಜನಕ್ಕೆ ಮಿಕ್ಕ ಮಾಡ್ಬೋದಲ್ಲ, ನಾನು ಈ ಗಾಡಿನ ಹೆಂಗ್ ತಗೊಂಡೆ ಗೊತ್ತಾ, ಇದೊಂದು ಬೆಟ್ಟಿಂಗ್ ಆಪ್ ಇದೆ, ಇದರಲ್ಲಿ ದುಡ್ಡು ಇನ್ವೆಸ್ಟ್ ಮಾಡಿ, ನನಗೂ ಕಾಸು ಬಂತು, ನೀವು ಕಾಸು ಮಾಡಿ, ಅದೇ ಕಾಸಲ್ಲಿ ಗಾಡಿ ತಗೊಳ್ಳಿ ಅಂತ. ತಮ್ಮ ಜೊತೆ ಇರೋರು ಬೆಟ್ಟಿಂಗ್ ಆಪ್ಸ್ ನ ಪ್ರಮೋಟ್ ಮಾಡಿದ್ರೆ ಈ ತರ ಹೇಳ್ತಾರೆ. 3 ವರ್ಷದ ಮುಂಚೆ ಮಾಡಿದ್ರೆ ಅದೇ ತಮ್ಗೆ ಆಗದೆ ಇರೋರು ಏನಾದ್ರು ಬೆಟ್ಟಿಂಗ್ ಆಪ್ಸ್ ಪ್ರಮೋಟ್ ಮಾಡಿದ್ರೆ ಈ ತರ ಕಮೆಂಟ್ ಹಾಕ್ತಾರೆ. ಇವರು ಡಬಲ್ ಸ್ಟ್ಯಾಂಡರ್ಡ್ ಹೆಂಗದೆ ಅಂದ್ರೆ, ಬ್ರೋ ಮಾತ್ರ ರಾಯಲ್ ಎನ್ಫೀಲ್ಡ್ ನ ಕಬ್ಬಣ, ತಗಡು ಏನ್ ಬೇಕಾದ್ರೂ ಕ್ರಿಟಿಸೈಸ್ ಮಾಡಬಹುದು. ಅದೇ ಯಾರೋ ಒಬ್ರು ಬಂದು ಹಳೆ ಗಾಡಿಗಳನ್ನ ಗುಜರಿ ಅಂದಿದ ತಕ್ಷಣ ಟಿಕಾ ಹೊಡ್ಕೋತಾರೆ. ಇಲ್ಲಿ ಒಂದ್ ಮಾತು ಕೇಳ್ತೀನಿ, ಜೀವ ಎಂದರು ಗಾಡಿಗೆ ಇಷ್ಟು ಕರಗತ್ತಿದ್ದೀರಲ್ಲ, ಅದೇ ಒಬ್ಬ ಮನುಷ್ಯನ್ಗೆ ಅವ್ನ ಹೆಂಡತಿ ಮಕ್ಳ ಬಗ್ಗೆ ಮಾತಾಡಿದ್ರೆ ಕೋಪ ಬರಲ್ವಾ? ಅವ್ನು ಎಷ್ಟು ಕೆಳಗಡೆ ತುಳಿತಾನೆ, ಅವನು ತುಳಿಯೋ ಟೈಮಲ್ಲಿ ಅವನು ಕೆಳಗೆ ಹೋಗ್ತಾ ಇರ್ತಾನೆ ಅನ್ನೋದು ಅವ್ನು ಮರ್ತ್ಬಿಟ್ಟಿರ್ತಾನೆ. ಮೇಲ್ಗಡೆ ಒಬ್ಬ ಬಂದು ಅವನ ಮೇಲೆ ಮಣ್ಣು ಮುಚ್ಚಾಕ್ತಾನೆ ಅನ್ನೋದು ಅವ್ನಿಗೆ ಅರ್ಥ ಆಗಲ್ಲ.
ಫೈನಲ್ ಆಗಿ ಹೇಳುದು ಇಷ್ಟೇ, ಇಲ್ಲಿ ಯಾವನೋ ಸಾಚ ಇಲ್ಲ. ಒಬ್ಬ ಬೆಳಿಬೇಕಂದ್ರೆ ಇನ್ನೊಬ್ಬನ್ ತುಳಿಲೇಬೇಕು. ಇಲ್ಲಿ ನಡೀತಿರೋದು ಅದೇಯ. ಇರೋದ್ನ ಇದ್ದಂಗೆ ನಿಮ್ ಮುಂದೆ ಇಟ್ಟಿದೀನಿ. ಗೈಸ್, ಇನ್ ಕೇಸ್ ಏನಾದ್ರು ಈ ಚಾನಲ್ ಅಲ್ಲಿ ನೆಕ್ಸ್ಟ್ ವಿಡಿಯೋ ಬರ್ಲಿಲ್ಲ ಅಂತಂದ್ರೆ, ನನ್ನ ಚಾನಲ್ ಕಾಣಿಸ್ತೇ ಹೋದ್ರೆ, ಇಲ್ಲ ನನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ ಏನಾದ್ರು ಆದ್ರೆ ಯಾರ್ ಕಾರಣ ಅಂತ ನಿಮ್ಗೆ ಚೆನ್ನಾಗಿ ಗೊತ್ತು. ಮನೇಲಿ ಹೇಳೋದನ್ನ ಹೇಳಲೇಬೇಕು ಅಲ್ವಾ? ನನ್ನ ವಿಡಿಯೋ ನೋಡಿ ಉರ್ಕೊಂಡು ಬಂದು ಕಮೆಂಟ್ ಅಲ್ಲಿ ಕಕ್ಕ ಮಾಡಿದ್ರೆ ಸಾಲಕ್ಕೆ ನಿಂತ್ಕೊಳ್ಳಿ, ನಾನೇ ಬಂದು ತೊಳ್ಕೊಟ್ಬಿಟ್ಟು ಹೋಗ್ತೀನಿ. ಓಯಮ್ಮ ಸಸಿದಾರ್ ದಚ್ಚುದೀವು, ಯಾರ ಒಂದ್ ಟ್ಯಾಂಕರ್ ಗಿವ್ ಅವೇ ಮಾಡ್ರೋ. ಒಂದು ಶಿಡ್ಸು ನಾಯಿ ಇರುತ್ತೆ, ಚೆನ್ನಾಗಿ ಬೊಗಳ್ತಾ ಇರುತ್ತೆ, ಕಚ್ಚಲ್ಲ, ಸುಮ್ಮನೆ ಬೊಗಳುತ್ತೆ ಅಷ್ಟೇ. ಆ ನಾಯಿ ಚೆನ್ನಾಗಿ ಬೊಗಳುತ್ತೆ ಅನ್ನೋದಕ್ಕೆ ಅವ್ರಿಗೆ ಎಷ್ಟೊಂದ್ ಜನ ಫ್ಯಾನ್ಸ್ ಇರ್ತಾರೆ. ಎತ್ಕೋತಾರೆ, ಈ ನಾಯಿ ಬರುತ್ತೆ, ನಾಯಿ ಬಂದಾಗ ಎತ್ತಾಡಿಸ್ತಾರೆ. ಫ್ಯಾನ್ಸ್ ಗಳೆಲ್ಲ ಏನ್ ಮಾಡ್ತಾರೆ, ನಾಯಿನ ಎತ್ಕೊಂಡು ಒಬ್ಬೊಬ್ಬರಾದ್ಮೇಲೆ ಮುತ್ಕೊಟ್ಕೊಂಡು ಬರ್ತಾರೆ ಮುಖಕ್ಕೆ. ಆಗ ಕೊನೆಗೊಬ್ಬ ಬಂದು ಹೇಳ್ತಾನೆ, ನೀವೆಲ್ಲ ಈ ನಾಯಿ ಫ್ಯಾನ್ಸ್ ಅಂತ. ನಾಯಿ ಮುಖ ಆಫ್ ಇದೆ ಸರ್. ಇಲ್ಲಿ ಒಂದು ವಿಪರ್ಯಾಸ ಏನು ಅಂದ್ರೆ, ಆ ಜಾಗಕ್ಕೆ ಮುತ್ಕೊಟ್ರು ಜನಕ್ಕೆ ಗೊತ್ತಾಗ್ಲಿಲ್ಲ ಅದಕ್ಕೆ ಬೇಸಿಗೆ ಬರೋ ಜಾಗ ಅಂತ. ಇದು ಬೇಸಿಗೆ ಬರೋ ಜಾಗ, ಕೊಟ್ಟಾಗೋಗಿದೆಯಲ್ಲ, ಫ್ಯಾನ್ ಆಗ್ಬಿಟ್ಟಿದ್ಯಲ್ಲ, ಏನ್ ಮಾಡೋದು, ಹೇಸಿಗೆ ತಾನೆ ತಗೊಳ್ಳೋಣ ಅಂತ ಮುಂದಕ್ಕೆ ಹೋಗ್ತಾರೆ. ಆದ್ರೆ ಒಂದ್ ಸಲ ಯಾವಾಗ ನಾವು ಮುತ್ಕೊಟ್ಟ ಜಾಗ ಹೇಸಿಗೆ ಬರುತ್ತೆ ಅಂತ ಬೇರೆಯವನು ಗೊತ್ತಾಯ್ತು, ಅವಾಗ ಇವರೆಲ್ಲ ಎತ್ತೆಚ್ಕೋತಾರೆ, ಅಯ್ಯೋ ಗೊತ್ತಾಗೋಯ್ತಲ್ಲ, ಹೇಸಿಗೆಗೆ ಮುತ್ಕೊಡೋ ಕೆಲಸ ಮಾಡ್ಬೇಡಿ. ಯಾವ ಪ್ರಾಣಿಗಳನ್ನು ಹೋಲಿಸಲಾಗಿಲ್ಲ, ಎಲ್ರು ಇಲ್ಲಿ ಮನುಷ್ಯರಾಗಿದ್ದಾರೆ. ಇದು ಎಷ್ಟೋ ಜನ ಕ್ರಿಯೇಟರ್ಸ್ಗೆ ಇಷ್ಟ ಆಗಲ್ಲ, ಅವ್ರ ಫ್ಯಾನ್ಸ್ಗೆ ಅರ್ಥವೇ ಆಗಲ್ಲ.